ಹಾಯ್ ಹಲೋ ನಮಸ್ಕಾರ ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾಳೆ ಎಕ್ಸಾಮ್ ಒಳಗ ವೆರಿ ಇಂಪಾರ್ಟೆಂಟ್ ಮಾದರಿ ಪ್ರಶ್ನೆಗಳನ್ನು ನೋಡ್ರಿ. ಯಾವ್ದಂದ್ರ ಸೋಸಿಯಾಲಜಿ ಸೊಸೈಟಿ ಇನ್ ಕರ್ನಾಟಕ BA6 ಸೆಮಿಸ್ಟರ್ ನಲ್ಲಿ ಬರುವಂತಹ NEP ಡಿಗ್ರಿ 2020 ಇದ್ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ರಿ. ಇಲ್ಲಿ ನಿಮ್ಗೆ ಎಷ್ಟು ಕ್ವಶನ್ಗಳನ್ನ ಯೂಸ್ ಆಕಾವ, ಅದು ನಾಳೆ ಯಾವ ಕ್ವಶನ್ಗಳನ್ನು ಬರಬಹುದು ಎಂಬುದನ್ನ ಡಿಸ್ಕಸ್ ಮಾಡಿ ಬರ್ರಿ. ಅದೇ ರೀತಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಂದ್ರೆ 60 ಇರ್ತದ. 2 ಗಂಟೆ ಎಕ್ಸಾಮ್ ರೈಟಿಂಗ್ ಟೈಮಿಂಗ್ ಅಷ್ಟ 2 ಅವರ್ಸ್. ಇಲ್ಲಿ ಎಲ್ಲ ವಿಭಾಗಗಳಿಗೆ ಉತ್ತರಿಸ್ರಿ. ಪ್ರತಿಯೊಂದು ಸೆಕ್ಷನ್ ಇರ್ತಾವ, ಅಲ್ಲಿ ಕ್ವಶನ್ಗಳ ಇರ್ತಾವ, ಅವುಗಳನ್ನ ಸರಿಯಾಗಿ ಉತ್ತರವನ್ನ ನೀಡಿಸಿರಿ ಅಥವಾ ಬರೀರಿ ಎಂಬುದನ್ನು ತಿಳಿಸ್ತಾರೆ. ಪಾರ್ಟ್ ಎ ಅಂದ್ರ ಭಾಗ ಅ, ಕೆಳಗಿನ ಬೇಕಾದ 5 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅಂದ್ರೆ 2 ಅಂಕದ ಇರ್ತಾವ, ಇಲ್ಲಿ 5 ಪ್ರಶ್ನೆಗಳನ್ನ ಉತ್ತರ ಬರೀರಿ ಅಂತ ಹೇಳ್ತಾರ. ಫಸ್ಟ್ ಒನ್, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅದ, ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ಫಸ್ಟ್ ಒನ್, ಕನ್ನಡ ಮತ್ತು ಇಂಗ್ಲಿಷ್ 2 ಮೆಥಡ್ ಇರ್ತದ. ಕನ್ನಡ ಮತ್ತು ಇಂಗ್ಲಿಷ್ ಮೇಡಮ್ ಎರಡನ್ನೂ ಇರ್ತವೆ. ನಿಮಗೆ ಯಾವ್ದು ಇಷ್ಟ ಆಗ್ತದ, ಯಾವ್ದು ಸಫಿಷಿಯಂಟ್ ಅನ್ನಿಸ್ತದ ಆ ಭಾಷೆ ಒಳಗೆ ಕೇಳಬಹುದು ಅಥವಾ ನೋಡ್ಬೋದು, ಓದ್ಬೋದು, ಬರಿಬಹುದು. ಕರ್ನಾಟಕ ಪದದ ಅರ್ಥವನ್ನ ಬರೆಯಿರಿ. ಕರ್ನಾಟಕ ಪದದ ಅರ್ಥವನ್ನ ಬರೆಯಿರಿ. ಸೆಕೆಂಡ್ ಒನ್, ಕರ್ನಾಟಕ ಆಳಿದ ಯಾವುದಾದ್ರು 2 ರಾಜ್ಯ ಮನೆತನಗಳನ್ನ ಹೆಸರು ಬರೆಯಿರಿ. ತದನಂತರ ಥರ್ಡ್ ಒನ್, ಸರ್ ಎಂ ವಿಶ್ವೇಶ್ವರಯ್ಯನವರ ಯಾವುದಾದ್ರು 2 ಕೊಡುಗೆಗಳನ್ನು ಹೆಸರಿಸಿ. ಫೋರ್ತ್ ಒನ್, ಕರ್ನಾಟಕದಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳನ್ನ ಹೆಸರಿಸಿರಿ. ತದನಂತರ ಫಿಫ್ತ್ ಒನ್, STEM ಪದದನ್ನ ವಿಸ್ತರಿಸಿರಿ. ಸಿಕ್ಸ್ತ್ ಒನ್, ಕರ್ನಾಟಕದಲ್ಲಿನ ಯಾವುದಾದರೂ 2 ಪರಿಸರ ಚಳುವಳಿಗಳನ್ನ ತಿಳಿಸಿರಿ. ನೆಕ್ಸ್ಟ್ ಮುಂದುವರೆದು 7ನೇ ಪ್ರಶ್ನೆ ನೋಡಿದಾದರೆ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಹಾಗೂ ತಾಲೂಕುಗಳು ಕೇಂದ್ರಗಳಿವೆ? ಅಂದ್ರ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಅದಾವ ಮತ್ತು ತಾಲೂಕಾ ಕೇಂದ್ರಗಳನ್ನ ಎಷ್ಟದಾವ ಎಂಬುದನ್ನ ಬರೀರಿ. ತದನಂತರ ಪಾರ್ಟ್ ಬಿ ಬಳಕ ನೋಡಿದಾದ್ರಿ, ಪಾರ್ಟ್ ಬಿ ಇಲ್ಲಿ 5 ಅಂಕ ಪ್ರಶ್ನೆ, ಅಂದ್ರೆ 4 ಉತ್ತರಿಸಬೇಕು. ಈ ಕೆಳಗಿನ ಬೇಕಾದ 4 ಪ್ರಶ್ನೆಗಳಿಗೆ ಉತ್ತರಿಸಿರಿ. 8ನೇದು ನೋಡ್ರಿ, ಕರ್ನಾಟಕ ಭೌಗೋಳಿಕ ಸ್ಥಾನವನ್ನ ವಿಸ್ತರಿಸಿರಿ. 9ನೇದು, ಕರ್ನಾಟಕದಲ್ಲಿನ ಶಿಕ್ಷಣ ಶಿಕ್ಷಣವನ್ನ ಸಂಕ್ಷಿಪ್ತವಾಗಿ ವಿವರಿಸಿರಿ ಅಥವಾ ವಿಮರ್ಶಿಸಿರಿ. 10, ಮಾನವ ಅಭಿವೃದ್ಧಿ ಸೂಚ್ಯಂಕ HDI ಅನ್ನ ವಿಸ್ತರಿಸಿರಿ. 11, ಕನ್ನಡ ಉಳಿಸಿ ಚಳುವಳಿಯನ್ನ ವಿವರಿಸಿರಿ. 12, ಗೋಕಾಕ್ ಸಮಿತಿಯ ಶಿಫಾರಸುಗಳನ್ನ ಚರ್ಚಿಸಿರಿ. 13, ಸಾಮಾಜಿಕ ಅರಣ್ಯದ ಉದ್ದೇಶವನ್ನ ಚರ್ಚಿಸಿರಿ. ಪಾರ್ಟ್ ಸಿ ನೋಡೋದಾದ್ರೆ ಸ್ನೇಹಿತರೆ, ಪಾರ್ಟ್ ಸಿ ಬಳಗ ಇಲ್ಲಿ 10 ಅಂಕದ ಪ್ರಶ್ನೆಗಳ ನಿಮಗ 10 ಅಂಕದ ಪ್ರಶ್ನೆಗಳನ್ನ ಬರೀಬೇಕು ಕಡ್ಡಾಯವಾಗಿ. ಸರಿಯಾದ ಪೀಠಿಕೆ ಮತ್ತು ಉಪಸಂಹಾರಗಳನ್ನ ಹಾಕ್ರಿ. ವಿಷಯಕ್ಕೆ ತಕ್ಕಂತ ಅಂಶಗಳನ್ನ ಸಂಕ್ಷಿಪ್ತವಾಗಿ ಬರಿತಾ ಹೋಗ್ಬೇಕು. 14ನೇ ಪ್ರಶ್ನೆ, ರೈಟ್ ಅಬೌಟ್ ದ ಇಂಪಾರ್ಟೆಂಟ್ ಟ್ರೈಬಲ್ಸ್ ಆಫ್ ಕರ್ನಾಟಕ. ಅಂದ್ರ ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗಗಳ ಬಗ್ಗೆ ವಿವರಿಸಿರಿ ಅಥವಾ ಬರೆಯಿರಿ. 15, ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮಾನತೆಯ ಕಾರಣಗಳು ಮತ್ತು ಪರಿಹಾರೋಪಾಯಗಳನ್ನ ಚರ್ಚಿಸಿರಿ. 16ನೇ ಪ್ರಶ್ನೆ ಸ್ನೇಹಿತರೆ, ಕರ್ನಾಟಕದಲ್ಲಿ ದಲಿತ ಚಳುವಳಿಯ ಸ್ವರೂಪವನ್ನ ವರ್ಣಿಸಿರಿ. ಅದೇ ರೀತಿ 17ನೇ ಪ್ರಶ್ನೆ ನೋಡಿದಾಗ್ರಿ, ಅಪ್ಪಿಕೋ ಚಳುವಳಿಯ ಕಾರ್ಯತಂತ್ರಗಳನ್ನ ಹಾಗೂ ಪರಿಣಾಮಗಳನ್ನ ವಿಮರ್ಶಿಸಿ. 18ನೇದ್ರಿ, ಕರ್ನಾಟಕ ಸಮಾಜಕ್ಕೆ MN ಶ್ರೀನಿವಾಸ್ ಅವರ ಕೊಡುಗೆ ಯಾವ ರೀತಿ ಇತ್ತು ಮತ್ತು ಇದೆ ಎಂಬುದನ್ನ ಸಂಕ್ಷಿಪ್ತ ಮಾಹಿತಿ ಅವರ ಕೊಡುಗೆಗಳನ್ನ ಚರ್ಚಿಸಿರಿ. ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಆಲ್.